ಮೋದಿಯವರ ವಿರುದ್ಧ ಆಕ್ಷೇಪಾರ್ಹ ಪದ ಬಳಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಕೂಡ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ ನಸೀರ್ ಅಹಮದ್ ಅವರು. ನನ್ನ ಮಾತಿನಿಂದ ನೋವಾಗಿದ್ರೆ ವಿಷಾದವನ್ನ ವ್ಯಕ್ತಪಡಿಸುತ್ತೇನೆ ಅಂತ. ಪ್ರಧಾನಿ ಮೋದಿಯವರ ವಿರುದ್ಧ ಆಕ್ಷೇಪಾರ್ಹ ಪದ ಬಳಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಷಮೆ ಕೇಳಲೇಬೇಕು ಅಂತ ಬಿಜೆಪಿ ಪಟ್ಟನ್ನ ಹಿಡಿದಿತ್ತು. ಕೊನೆಗೂ ಕೂಡ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ನನ್ನ ಮಾತಿನಿಂದ ನೋವಾಗಿದ್ರೆ ವಿಷಾದವನ್ನ ವ್ಯಕ್ತಪಡಿಸುತ್ತೇನೆ. ಸಭಾಪತಿ ಸೂಚನೆ ಬೆನ್ನಲ್ಲೇ ನಸೀರ್ ಅಹಮದ್ ವಿಷಾದವನ್ನ ವ್ಯಕ್ತಪಡಿಸಿರುವಂತದ್ದು. ವಿಷಾದ ಬೇಡ, ಕ್ಷಮೆ ಕೇಳಬೇಕು ಅಂತ ಬಿಜೆಪಿ ಪಟ್ಟನ್ನ ಹಿಡಿದಿದೆ. ದೊಡ್ಡದಾದಂತ ಗೌರವ ಕೊಟ್ಟಂಗಾಗುತ್ತಿದೆ. ಕೇಳಿ, ನೆಕ್ಸ್ಟ್ ನಾನು ಹೇಳ್ತೀನಿ, ಏನ್ ಹೇಳ್ತಾರೆ ನೀವು ಆಮೇಲೆ ತೀರ್ಮಾನ ಮಾಡ್ತೀನಿ. ಹೇಳಿ ಸಭಾಪತಿಯವರೇ, ಸಾಕಷ್ಟು ಈ ಇಶ್ಯೂ ಬಗ್ಗೆ ಚರ್ಚೆಯನ್ನು ಮಾಡಿದ್ದೀವಿ. ಒಂದು ಕಡೆ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳು, ವಿಶ್ವಗುರು, ಇಡೀ ರಾಷ್ಟ್ರ ಜಗತ್ತಿಗೆ ಒಂಥರ ಮಾದರಿ ಅಂತ ಹೇಳಿದ್ದೆಲ್ಲ ನಾವು ನೋಡಿದ್ದೀವಿ. ಮತ್ತೆ ಅದರ ಜೊತೆಗೆ ಅವರೇ ಹೇಳ್ಕೊಂಡಿರ್ತಕ್ಕಂಥದ್ದು ನನಗೆ ಬಯಾಲಜಿಕಲ್ ಅವತಾರ, ಅದು ಸಹ ನಾವು ನೋಡಿದ್ದೀವಿ. ಇದನ್ನೆಲ್ಲ ನೋಡಿ ಇಷ್ಟೆಲ್ಲ ಇದ್ರೂ ಸಹ ಇವತ್ತಿನ ದಿವಸ ರಾಷ್ಟ್ರದಲ್ಲಿ ಸಾಕಷ್ಟು ಇಶ್ಯೂಗಳ ಬಗ್ಗೆ ಚರ್ಚೆನೂ ನಡೀತಾ ಇದೆ. ಎಲ್ಲೋ ಒಂದ್ ಕಡೆ ನನ್ನ ಮನಸ್ಸಿಗೂ ಆ ರೀತಿ ಬಂತು. ಹಾಗಾಗಿ ನಾನು ಅಂದಿರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಇಡೀ ತಾವು ಕಡತದಿಂದ ತೆಗೆದು ಇವತ್ತಿನ ದಿವಸ ಪ್ರಸ್ತಾಪವನ್ನು ಸಹ ಮಾಡಿದಿರಿ. ಇಂಥ ಒಂದು ಸಂದರ್ಭದಲ್ಲಿ ಯಾರಿಗಾದ್ರೂ ನನ್ನ ಈ ಒಂದು ಮಾತಿಂದ ಏನಾದ್ರೂ ನೋವಾದ್ರೆ ವಿಷಾದವನ್ನು ಪಡ್ತೀನಿ. ನೋಡ್ರಿ, ಆಯ್ತು, ಎಲ್ಲ ಬಂದಾರಿ. ಒಂದ್ ನಿಮಿಷ ಕೊಡ್ರಿ. ನೀವು ಇವರೇ ಚಲೋ ಸರ್, ವಿಷಾದನ ಕನ್ನಡದಾಗ ಅರ್ಥ ಏನು ನೋಡಿ ನನಗೆ. ವಿಷಾದಕ್ಕ ಕನ್ನಡದ ಅರ್ಥ ನೀವು ಯಾರು ಮಾತಾಡ್ಬೇಡ್ರಿ. ಅಲ್ಲ, ನನಗೀಗ ರಿಯಲೈಸ್ ಆಗಿದೆ ಅಂತ ಅದು ಬೇಕಾದ್ರೆ ಹೇಳಿ. ಅವರು ವಿಷಾದ ವ್ಯಕ್ತಪಡಿಸಿಲ್ಲ. ಒಂದ್ ನಿಮಿಷ ವಿಷಾದ ವ್ಯಕ್ತಪಡಿಸಿದ್ರ ಅರ್ಥ ಏನು? ರಿಯಲೈಸ್ ಆಯ್ತು ನನಗೆ ಅಂತ. ವಿಷಾದ ವ್ಯಕ್ತಪಡಿಸುತ್ತೇನೆ ಅಂದ್ರೆ ಕ್ಷಮೆ ಯಾಚಿಸಿದಂತೆ. ಇಲ್ಲ, ಕ್ಷಮೆ ಅಲ್ಲ, ಯಾರು ಕೇಳ್ಕೋರಿ. ನೋಡಿ, ಅತಿ ಮಾಡಬಾರ್ದು. ಅತಿ ಮಾಡಿದ್ರೆ ಅದಕ್ಕೆ ಒಳ್ಳೆಯಲ್ಲ. ಇಲ್ಲ ಅಂದ್ರೆ ಐ ರಿಗ್ರೆಟ್. ನೋಡಿ, ನಾ ಹೇಳ್ತೀನಿ, ವಿಷಾದ ವ್ಯಕ್ತ ನೋಡಿ ಎಷ್ಟೋ ಸಲ ವಿಷಾದ ವ್ಯಕ್ತಪಡಿಸಿ ಅಂತಾರೆ. ವಿಷಾದ ವ್ಯಕ್ತಪಡಿಸಿ ಅಂದ್ರೆ ಕ್ಷಮೆ ಕೇಳಿದಂತೆ. ರವಿ ಅವ್ರದ್ದು ತಗೋಬೇಕು. ಇದಕ್ಕೆ ದೊಡ್ಡದಾದಂತ ಗೌರವ ಕೊಟ್ಟಂಗಾಗುತ್ತಿದೆ. ಕೇಳಿ, ನೆಕ್ಸ್ಟ್ ನಾನು ಹೇಳ್ತೀನಿ, ಏನ್ ಹೇಳ್ತಾರೆ ನೀವು ಆಮೇಲೆ ತೀರ್ಮಾನ ಮಾಡ್ತೀನಿ. ಹೇಳಿ ಸಭಾಪತಿಯವರೇ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ನೋಡಿ, ವಿಷಾದ ವ್ಯಕ್ತಪಡಿಸೋದು ಬೇಡ, ನಮಗೆ ಕ್ಷಮೆಯನ್ನ ಯಾಚಿಸಲೇಬೇಕು ಅಂತ ಬಿಜೆಪಿ ಪಟ್ಟನ್ನ ಹಿಡಿದಿರುವಂತದ್ದು. ನಸೀರ್ ಅಹಮದ್ ಅವರ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಟ್ಟು ಬಿಡುವ ಹಾಗೆ ಕಾಣಿಸ್ತಾ ಇಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಖಂಡಿತ ರೂಪ, ನಿನ್ನೆ ರಾತ್ರಿ ಶುರುವಾದಂತ ಈ ಗದ್ದಲ ಈ ಕ್ಷಣದವರೆಗೂ ಕೂಡ ಮುಂದುವರ್ಕೊಂಡು ಹೋಗಿರ್ತಕ್ಕಂಥದ್ದು. ಸದನದಲ್ಲಿ ಆಕ್ಷೇಪಾರ್ಹ ಪದವನ್ನು ಬಳಸಿದ್ದಾರೆ ನಜೀರ್ ಅಹಮದ್ ಅವರು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ಸದಸ್ಯರು ಧರಣಿಯನ್ನ ಮಾಡ್ತಾ ಇದ್ರು, ಪ್ರತಿಭಟನೆಯನ್ನ ಮಾಡಿದ್ರು, ಕ್ಷಮೆಯನ್ನ ಕೇಳಬೇಕು ಮತ್ತು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ನಜೀರ್ ಅಹಮದ್ ಅವರನ್ನ ಅಮಾನತು ಮಾಡಬೇಕನ್ನುವಂತ ನಿಟ್ಟಿನಲ್ಲಿ ಬೆಳಗ್ಗೆಯಿಂದ ಅವರು ಕೂಡ ಸದನದಲ್ಲಿ ಪಟ್ಟು ಹಾಕೊಂಡು ಕೂತ್ಕೊಂಡಿದ್ರು. ಸಾಕಷ್ಟು ಜಟಾಪಟಿ ಆಯಿತು ಕಾಂಗ್ರೆಸ್ ಹಾಗೂ ಬಿಜೆಪಿ ಜೆಡಿಎಸ್ ಸದಸ್ಯರ ನಡುವೆ. ಕೊನೆಗೂ ಕೂಡ ಸಂಧಾನ ಸಭೆಯನ್ನ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಮಾಡಿದ್ರು. ಆದರೆ ಸಂಧಾನ ಸಭೆ
ಸದ್ಯದ ಮಟ್ಟಿಗೆ ಸಕ್ಸಸ್ ಆದಾಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ನಜೀರ್ ಅಹಮದ್ ಅವರು ಕ್ಷಮೆ ಕೇಳುವ ಬದಲಾಗಿ ಸದನದಲ್ಲಿ ವಿಷಾದವನ್ನ ಈಗ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ನಜೀರ್ ಅಹಮದ್ ಅವರಿಗೆ ಒಂದಷ್ಟು ಆಕ್ಷೇಪಾರ್ಹ ವಿಚಾರದಲ್ಲಿ ಮಾತನಾಡಿದಂತಹ ಸಿಟಿ ರವಿ ಅವರು ಕೂಡ ವಿಷಾದವನ್ನ ವ್ಯಕ್ತಪಡಿಸಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಆಗ್ರಹ. ಆದ್ರೆ ಇಲ್ಲಿವರೆಗೂ ಕೂಡ ಸಿಟಿ ರವಿ ಅವರು ವಿಷಾದವನ್ನ ವ್ಯಕ್ತಪಡಿಸ್ತಾ ಇಲ್ಲ. ಹೀಗಾಗಿ ಎರಡೂ ಪಕ್ಷಗಳ ನಡುವೆ ಸದಸ್ಯರ ನಡುವೆ ಜಟಾಪಟಿ ಕೂಡ ಇನ್ನೂ ಮುಂದುವರೆದಿರತಕ್ಕಂಥದ್ದು. ಸದ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಆಕ್ಷೇಪಾರ್ಹ ಪದವನ್ನು ಬಳಸಿದಂತಹ ನಜೀರ್ ಅಹಮದ್ ಅವರು ಸದ್ಯಕ್ಕೆ ಕ್ಷಮೆಯನ್ನ ಕೇಳದೆ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಸದನದಲ್ಲಿ ನಿನ್ನೆಯಿಂದ ನಡೆದಿರತಕ್ಕಂತಹ ಜಟಾಪಟಿ ಏನಿದೆ ಸದ್ಯಕ್ಕೆ ಈಗ ಅಂತ್ಯ ಆಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದಾವೆ. ಆದ್ರೆ ಸಿಟಿ ರವಿ ಅವರು ವಿಷಾದ ಅಥವಾ ಕ್ಷಮೆಯನ್ನ ಕೇಳದೆ ಹೋದ್ರೆ ಇದು ಮತ್ತಷ್ಟು ಕೋಲಾಹಲಕ್ಕೆ ಕಾರಣ ಆಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದಾವೆ. ಆದ್ರಿಂದ ಸದ್ಯ ಇನ್ನೂ ಕೂಡ ಜಟಾಪಟಿಯ ವಿಚಾರವಾಗಿ ಚರ್ಚೆ ನಡೀತಾ ಇದೆ. ಕಾಂಗ್ರೆಸ್ ಸದಸ್ಯರು ಸಿಟಿ ರವಿ ಅವರ ಕ್ಷಮೆಗಾಗಿ ಪಟ್ಟಣ ಹಿಡ್ಕೊಂಡು ಕೂತಿದ್ದಾರೆ. ರೂಪಾ, ಓಕೆ, ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್. ಪ್ರಧಾನಿ ಮೋದಿ ಅವರ ವಿರುದ್ಧ ಆಕ್ಷೇಪಾರ್ಹ ಪದ ಬಳಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಕೂಡ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ ನಸೀರ್ ಅಹಮದ್ ಅವರು. ನನ್ನ ಮಾತಿನಿಂದ ನೋವಾಗಿದ್ರೆ ವಿಷಾದವನ್ನ ವ್ಯಕ್ತಪಡಿಸುತ್ತೇನೆ ಅಂತ ಪ್ರಧಾನಿ ಮೋದಿ ಅವರ ವಿರುದ್ಧ ಆಕ್ಷೇಪಾರ್ಹ ಪದ ಬಳಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಷಮೆ ಕೇಳಲೇಬೇಕು ಅಂತ ಬಿಜೆಪಿ ಪಟ್ಟನ್ನ ಹಿಡಿದಿತ್ತು. ಕೊನೆಗೂ ಕೂಡ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ನನ್ನ ಮಾತಿನಿಂದ ನೋವಾಗಿದ್ರೆ ವಿಷಾದವನ್ನ ವ್ಯಕ್ತಪಡಿಸುತ್ತೇನೆ. ಸಭಾಪತಿ ಸೂಚನೆ ಬೆನ್ನಲ್ಲೇ ನಸೀರ್ ಅಹಮದ್ ವಿಷಾದವನ್ನ ವ್ಯಕ್ತಪಡಿಸಿರುವಂತದ್ದು. ವಿಷಾದ ಬೇಡ, ಕ್ಷಮೆ ಕೇಳಬೇಕು ಅಂತ ಬಿಜೆಪಿ ಪಟ್ಟನ್ನ ಹಿಡಿದಿದೆ. ದೊಡ್ಡದಾದಂತ ಗೌರವ ಕೊಟ್ಟಂಗಾಗುತ್ತಿದೆ. ಕೇಳಿ, ನೆಕ್ಸ್ಟ್ ನಾನು ಅದನ್ನ ಹೇಳ್ತೀನಿ. ಏನ್ ಹೇಳ್ತಾರೆ ನೀವು ಆಮೇಲೆ ತೀರ್ಮಾನ ಮಾಡ್ತೀನಿ. ಹೇಳಿ ಸಭಾಪತಿಯವರೇ, ಸಾಕಷ್ಟು ಈ ಇಶ್ಯೂ ಬಗ್ಗೆ ಚರ್ಚೆಯನ್ನು ಮಾಡಿದ್ದೀವಿ. ಒಂದು ಕಡೆ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳು, ವಿಶ್ವಗುರು, ಇಡೀ ರಾಷ್ಟ್ರ ಜಗತ್ತಿಗೆ ಒಂಥರ ಮಾದರಿ ಅಂತ ಹೇಳಿದ್ದೆಲ್ಲ ನಾವು ನೋಡಿದ್ದೀವಿ. ಮತ್ತೆ ಅದರ ಜೊತೆಗೆ ಅವರೇ ಹೇಳ್ಕೊಂಡಿರ್ತಕ್ಕಂಥದ್ದು ನನಗೆ ಬಯಾಲಜಿಕಲ್ ಅವತಾರ, ಅದು ಸಹ ನಾವು ನೋಡಿದ್ದೀವಿ. ಇದನ್ನೆಲ್ಲ ನೋಡಿ ಇಷ್ಟೆಲ್ಲ ಇದ್ರೂ ಸಹ ಇವತ್ತಿನ ದಿವಸ ರಾಷ್ಟ್ರದಲ್ಲಿ ಸಾಕಷ್ಟು ಇಶ್ಯೂಗಳ ಬಗ್ಗೆ ಚರ್ಚೆನೂ ನಡೀತಾ ಇದೆ. ಎಲ್ಲೋ ಒಂದ್ ಕಡೆ ನನ್ನ ಮನಸ್ಸಿಗೂ ಆ ರೀತಿ ಬಂತು. ಹಾಗಾಗಿ ನಾನು ಅಂದಿರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಇಡೀ ತಾವು ಕಡತದಿಂದ ತೆಗೆದು ಇವತ್ತಿನ ದಿವಸ ಪ್ರಸ್ತಾಪವನ್ನು ಸಹ ಮಾಡಿದಿರಿ. ಇಂಥ ಒಂದು ಸಂದರ್ಭದಲ್ಲಿ ಯಾರಿಗಾದ್ರೂ ನನ್ನ ಈ ಒಂದು ಮಾತಿಂದ ಏನಾದ್ರೂ ನೋವಾದ್ರೆ ವಿಷಾದವನ್ನು ಪಡ್ತೀನಿ. ನೋಡ್ರಿ, ಆಯ್ತು, ಎಲ್ಲ ಬಂದಾರಿ. ಒಂದ್ ನಿಮಿಷ ಕೊಡ್ರಿ. ನೀವು ಇವರೇ ಚಲೋ ಸರ್, ವಿಷಾದನ ಕನ್ನಡದಾಗ ಅರ್ಥ ಏನು ನೋಡಿ ನನಗೆ. ವಿಷಾದಕ್ಕ ಕನ್ನಡದ ಅರ್ಥ ನೀವು ಯಾರು ಮಾತಾಡ್ಬೇಡ್ರಿ. ಅಲ್ಲ, ನನಗೀಗ ರಿಯಲೈಸ್ ಆಗಿದೆ ಅಂತ ಅದು ಬೇಕಾದ್ರೆ ಹೇಳಿ. ಅವರು ವಿಷಾದ ವ್ಯಕ್ತಪಡಿಸಿಲ್ಲ. ಒಂದ್ ನಿಮಿಷ ವಿಷಾದ ವ್ಯಕ್ತಪಡಿಸಿದ್ರ ಅರ್ಥ ಏನು? ರಿಯಲೈಸ್ ಆಯ್ತು ನನಗೆ ಅಂತ. ವಿಷಾದ ವ್ಯಕ್ತಪಡಿಸುತ್ತೇನೆ ಅಂದ್ರೆ ಕ್ಷಮೆ ಯಾಚಿಸಿದಂತೆ. ಇಲ್ಲ, ಕ್ಷಮೆ ಅಲ್ಲ, ಯಾರು ಕೇಳ್ಕೋರಿ. ನೋಡಿ, ಅತಿ ಮಾಡಬಾರ್ದು. ಅತಿ ಮಾಡಿದ್ರೆ ಅದಕ್ಕೆ ಒಳ್ಳೆಯಲ್ಲ. ಇಲ್ಲ ಅಂದ್ರೆ ಐ ರಿಗ್ರೆಟ್. ನೋಡಿ, ನಾ ಹೇಳ್ತೀನಿ, ವಿಷಾದ ವ್ಯಕ್ತ ನೋಡಿ ಎಷ್ಟೋ ಸಲ ವಿಷಾದ ವ್ಯಕ್ತಪಡಿಸಿ ಅಂತಾರೆ. ವಿಷಾದ ವ್ಯಕ್ತಪಡಿಸಿ ಅಂದ್ರೆ ಕ್ಷಮೆ ಕೇಳಿದಂತೆ. ರವಿ ಅವ್ರದ್ದು ತಗೋಬೇಕು. ಇದಕ್ಕೆ ದೊಡ್ಡದಾದಂತ ಗೌರವ ಕೊಟ್ಟಂಗಾಗುತ್ತಿದೆ. ಕೇಳಿ, ನೆಕ್ಸ್ಟ್ ನಾನು ಅದನ್ನ ಹೇಳ್ತೀನಿ. ಏನ್ ಹೇಳ್ತಾರೆ ನೀವು ಆಮೇಲೆ ತೀರ್ಮಾನ ಮಾಡ್ತೀನಿ. ಹೇಳಿ ಸಭಾಪತಿಯವರೇ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ನೋಡಿ, ವಿಷಾದ ವ್ಯಕ್ತಪಡಿಸೋದು ಬೇಡ, ನಮಗೆ ಕ್ಷಮೆಯನ್ನ ಯಾಚಿಸಲೇಬೇಕು ಅಂತ ಬಿಜೆಪಿ ಪಟ್ಟನ್ನ ಹಿಡಿದಿರುವಂತದ್ದು ನಸೀರ್ ಅಹಮದ್ ಅವರ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಟ್ಟು ಬಿಡುವ ಹಾಗೆ ಕಾಣಿಸ್ತಾ ಇಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ
ಡಾಕ್ಟರ್ ರೂಪಾ, ನಿನ್ನೆ ರಾತ್ರಿ ಶುರುವಾದಂತ ಈ ಗದ್ದಲ ಈ ಕ್ಷಣದವರೆಗೂ ಕೂಡ ಮುಂದುವರ್ಕೊಂಡು ಹೋಗಿರ್ತಕ್ಕಂಥದ್ದು. ಸದನದಲ್ಲಿ ಆಕ್ಷೇಪಾರ್ಹ ಪದವನ್ನು ಬಳಸಿದ್ದಾರೆ ನಜೀರ್ ಅಹಮದ್ ಅವರು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ಸದಸ್ಯರು ಧರಣಿಯನ್ನ ಮಾಡ್ತಾ ಇದ್ರು, ಪ್ರತಿಭಟನೆಯನ್ನ ಮಾಡಿದ್ರು, ಕ್ಷಮೆಯನ್ನ ಕೇಳಬೇಕು ಮತ್ತು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ನಜೀರ್ ಅಹಮದ್ ಅವರನ್ನ ಅಮಾನತು ಮಾಡಬೇಕನ್ನುವಂತ ನಿಟ್ಟಿನಲ್ಲಿ ಬೆಳಗ್ಗೆಯಿಂದ ಅವರು ಕೂಡ ಸದನದಲ್ಲಿ ಪಟ್ಟು ಹಾಕೊಂಡು ಕೂತ್ಕೊಂಡಿದ್ರು. ಸಾಕಷ್ಟು ಜಟಾಪಟಿ ಆಯಿತು ಕಾಂಗ್ರೆಸ್ ಹಾಗೂ ಬಿಜೆಪಿ ಜೆಡಿಎಸ್ ಸದಸ್ಯರ ನಡುವೆ. ಕೊನೆಗೂ ಕೂಡ ಸಂಧಾನ ಸಭೆಯನ್ನ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಮಾಡಿದ್ರು. ಆದ್ರೆ ಸಂಧಾನ ಸಭೆ ಸದ್ಯದ ಮಟ್ಟಿಗೆ ಸಕ್ಸಸ್ ಆದಾಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ನಜೀರ್ ಅಹಮದ್ ಅವರು ಕ್ಷಮೆ ಕೇಳುವ ಬದಲಾಗಿ ಸದನದಲ್ಲಿ ವಿಷಾದವನ್ನ ಈಗ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ನಜೀರ್ ಅಹಮದ್ ಅವರಿಗೆ ಒಂದಷ್ಟು ಆಕ್ಷೇಪಾರ್ಹ ವಿಚಾರದಲ್ಲಿ ಮಾತನಾಡಿದಂತಹ ಸಿಟಿ ರವಿ ಅವರು ಕೂಡ ವಿಷಾದವನ್ನು ವ್ಯಕ್ತಪಡಿಸಬೇಕನ್ನುವಂಥದ್ದು ಕಾಂಗ್ರೆಸ್ ಆಗ್ರಹ. ಆದ್ರೆ ಇಲ್ಲಿವರೆಗೂ ಕೂಡ ಸಿಟಿ ರವಿ ಅವರು ವಿಷಾದವನ್ನು ವ್ಯಕ್ತಪಡಿಸ್ತಾ ಇಲ್ಲ. ಹೀಗಾಗಿ ಎರಡೂ ಪಕ್ಷಗಳ ನಡುವೆ ಸದಸ್ಯರ ನಡುವೆ ಜಟಾಪಟಿ ಕೂಡ ಇನ್ನೂ ಮುಂದುವರೆದಿರ್ತಕ್ಕಂಥದ್ದು. ಸದ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಆಕ್ಷೇಪಾರ್ಹ ಪದವನ್ನು ಬಳಸಿದಂತಹ ನಜೀರ್ ಅಹಮದ್ ಅವರು ಸದ್ಯಕ್ಕೆ ಕ್ಷಮೆಯನ್ನ ಕೇಳದೆ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಸದನದಲ್ಲಿ ನಿನ್ನೆಯಿಂದ ನಡೆದಿರತಕ್ಕಂತಹ ಜಟಾಪಟಿ ಏನಿದೆ ಸದ್ಯಕ್ಕೆ ಈಗ ಅಂತ್ಯ ಆಗುವಂತ ಲಕ್ಷಣಗಳು ಕಾಣಿಸ್ತಾ ಇದಾವೆ. ಆದ್ರೆ ಸಿಟಿ ರವಿ ಅವರು ವಿಷಾದ ಅಥವಾ ಕ್ಷಮೆಯನ್ನ ಕೇಳದೆ ಹೋದ್ರೆ ಇದು ಮತ್ತಷ್ಟು ಕೋಲಾಹಲಕ್ಕೆ ಕಾರಣ ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದಾವೆ. ಆದ್ರಿಂದ ಸದ್ಯ ಇನ್ನೂ ಕೂಡ ಜಟಾಪಟಿಯ ವಿಚಾರವಾಗಿ ಚರ್ಚೆ ನಡೀತಾ ಇದೆ. ಕಾಂಗ್ರೆಸ್ ಸದಸ್ಯರು ಸಿಟಿ ರವಿ ಅವರ ಕ್ಷಮೆಗಾಗಿ ಪಟ್ಟನ್ನ ಹಿಡ್ಕೊಂಡು ಕೂತಿದ್ದಾರೆ. ರೂಪಾ, ಓಕೆ, ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್.